ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಅದೇ ರೀತಿ ಸಂಸತ್ ಅಧಿವೇಶನ ಮುಕ್ತಾಯ ಆಗಿದೆ. ಇದರ ಬೆನ್ನಿಗೆ ರಾಜ್ಯದ ಕುರ್ಚಿ ಕದನ ಮತ್ತೆ ಶುರುವಾಗುತ್ತಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಒಂದು ಹಂತದಲ್ಲಿ ಕದನ ವಿರಾಮಕ್ಕೆ ಬ್ರೇಕ್ ಬಿದ್ದಿತ್ತು. ಈಗ ಮತ್ತೆ ಅಸಲಿ ಆಟ ಶುರುವಾಗುತ್ತಾ ಅನ್ನುವಂತ ಪ್ರಶ್ನೆ. ಅಧಿವೇಶನ ಮುಕ್ತಾಯದ ಬೆನ್ನಲ್ಲೇ ನಾಯಕತ್ವದ ಜಟಾಪಟಿಯ ಮುನ್ಸೂಚನೆ ಕಾಣ್ತಾ ಇದೆ. ಹೈಕಮಾಂಡ್ ಸೂಚನೆಯಂತೆ ಸಿಎಂ ಡಿಸಿಎಂ ಕದನ ವಿರಾಮ ಘೋಷಣೆ ಮಾಡಿದ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ನ ಮೂಲಕ. ಅದರ ವ್ಯಾಲಿಡಿಟಿ ಅಧಿವೇಶನ ಮುಗಿಯೋವರೆಗೆ ಅನ್ನೋ ವಿಶ್ಲೇಷಣೆ ಇತ್ತು. ಅದು ನಿಜ ಅಂತ ಈಗ ಅನಿಸ್ತಾ ಇದೆ. ಯಾಕಂತಂದ್ರೆ ನಿನ್ನೆಯಿಂದ ನಡೀತಾ ಇರುವಂತ ಬೆಳವಣಿಗೆಗಳು. ಈ ಮಧ್ಯೆ ದೆಹಲಿಗೂ ಕೂಡ ಈ ಎಲ್ಲ ಚಟುವಟಿಕೆಗಳು ಶಿಫ್ಟ್ ಆಗುವಂತ ಮುನ್ಸೂಚನೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ದೆಹಲಿಗೆ ಹೋಗಬೇಕಾಗಿದೆ ಡಿಕೆ ಶಿವಕುಮಾರ್ ಮತ್ತವರ ಸಹೋದರ. ಇದೇ ಸಂದರ್ಭದಲ್ಲಿ ಅವರು ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗುವಂತ ಸಾಧ್ಯತೆಗಳಿದ್ದಾವೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ದೆಹಲಿ ಪೊಲೀಸರು. ವಿವರಣೆಯನ್ನ ಕೊಡಬೇಕು ದೆಹಲಿ ಪೊಲೀಸರ ಮುಂದೆ. ಅದಕ್ಕಾಗಿ ದೆಹಲಿಗೆ ಹೋಗ್ತಾರೆ. ಅದೇ ಸಂದರ್ಭದಲ್ಲಿ ಅವರು ಹೈಕಮಾಂಡ್ನ ಪ್ರಮುಖರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ 22ನೇ ತಾರೀಕು ಅನ್ನೋದು ಈಗ ಸಿಗ್ತಾ ಇರುವಂತ ಡೀಟೇಲ್. 22ನೇ ತಾರೀಕು ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ದೆಹಲಿಯಲ್ಲಿ ಇರ್ತಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ವಿಮಾನ ಹತ್ತೋದಕ್ಕಿದ್ದಾರೆ 27ನೇ ತಾರೀಕು. ಅವರು ಹೋಗೋದಕ್ಕೆ ಕಾರಣ ಸಿಡಬ್ಲ್ಯೂಸಿ ಮೀಟಿಂಗು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್, ಅದರಲ್ಲಿ ಭಾಗಿಯಾಗ್ತಾರೆ ಅವರು. ಮೀಟಿಂಗ್ನ ಬಳಿಕ ಹೈಕಮಾಂಡ್ನ ಪ್ರಮುಖರನ್ನ ಭೇಟಿಯಾಗುವಂತ ಪ್ಲಾನ್ ಇದೆ. ಆ ಮೂಲಕ ದೆಹಲಿಗೆ ಶಿಫ್ಟ್ ಆಗ್ತಾ ಇರೋದು ಇಡೀ ನಾಯಕತ್ವದ ಹಗ್ಗ ಜಗ್ಗಾಟದ ಚಟುವಟಿಕೆ. 22ಕ್ಕೆ ಡಿಕೆ ಶಿವಕುಮಾರ್ ದೆಹಲಿ, 27ಕ್ಕೆ ಸಿಎಂ ಸಿದ್ದರಾಮಯ್ಯ ದೆಹಲಿ. ಹೋಗೋದು ಬೇರೆ ಕಾರ್ಯಕ್ರಮಕ್ಕಾದರೂ ಕೂಡ ಅಲ್ಲಿ ಪ್ರಮುಖರನ್ನ ಭೇಟಿಯಾಗುವಂತ ಸಾಧ್ಯತೆಗಳಿದ್ದಾವೆ. ಇವರ ಪ್ಲಾನು ಕೂಡ ಇದೆ. ಕೆಸಿ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ, ಸಾಧ್ಯ ಆದರೆ ಸೋನಿಯಾ ಗಾಂಧಿ ಇವರನ್ನ ಭೇಟಿಯಾಗಬೇಕು ಅನ್ನುವಂಥ ಪ್ಲಾನ್ ಅನ್ನ ಇಟ್ಟುಕೊಂಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಅಧಿವೇಶನ ನಡೆಯಿತು. ಅಧಿವೇಶನದವರೆಗೆ ಮಾತ್ರ ಕದನ ವಿರಾಮ ಅನ್ನೋ ಚರ್ಚೆಗಳಾಗಿತ್ತು. ಅದರಂತೆ ಆಗ್ತಿದೆಯೇ ಅಂತ ಅನಿಸ್ತಾ ಇದೆ. ಹೈಕಮಾಂಡ್ ಸೂಚನೆಯ ಕಾರಣಕ್ಕಾಗಿ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಲಾಯಿತು. ಒಮ್ಮೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲೇ, ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ. ಈ ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ನಾಯಕತ್ವದ ಹಗ್ಗ ಜಗ್ಗಾಟ ಅದೇನು ಬಗೆಹರಿದಿರಲಿಲ್ಲ. ತಾತ್ಕಾಲಿಕವಾಗಿ ಅದಕ್ಕೆ ತೇಪೆ ಹಚ್ಚುವಂಥ ಕೆಲಸಗಳಾಗಿತ್ತು. ಒಂದು ಸ್ವಲ್ಪ ಮಾಧ್ಯಮಗಳ ಮುಂದೆ ನಾವು ಒಟ್ಟಾಗಿದ್ದೀವಿ ಅಂತ ಬಿಂಬಿಸಿಕೊಳ್ಳುವಂಥ ಪ್ರಯತ್ನಗಳಾಗಿತ್ತು. ಆ ನಂತರ ಅಧಿವೇಶನ ಶುರುವಾಯಿತು. ಅಧಿವೇಶನದಲ್ಲೂ ಕೂಡ ಒಗ್ಗಟ್ಟಾಗಿ ಎಲ್ಲವೂ ಕೂಡ ಇರಲಿಲ್ಲ. ಡಾಕ್ಟರ್ ಯತೀಂದ್ರ ಅವರು ಮಾತನಾಡಿದಂಥ ಹೇಳಿಕೆ, ಅವರು ಕೊಟ್ಟಂಥ ಸ್ಟೇಟ್ಮೆಂಟು ಚರ್ಚೆಗೆ ಕಾರಣ ಆಯಿತು. ಅಧಿವೇಶನದ ಕೊನೆಯ ದಿನ ನಿನ್ನೆ ಸಿಎಂ ಕಲಾಪದಲ್ಲಿ ಮಾತನಾಡಿದಂಥ ವಿಚಾರವೂ ಕೂಡ ಚರ್ಚೆ ಕಾರಣ ಆಯಿತು. ಹೈಕಮಾಂಡ್ ನನ್ನ ಜೊತೆಗಿದೆ ಅಂತ ನಾನು ಭಾವಿಸಿದ್ದೀನಿ ಅಂತ ಮಾತನಾಡಿದರು. ಅದೇ ದಿನ ಅಂದರೆ ನಿನ್ನೆನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಡಿಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಒಪ್ಪಂದ ಆಗಿದೆ ಅಂತ. ಸೊ ಅಲ್ಲಿಗೆ ಯುದ್ಧದ ಮುನ್ಸೂಚನೆಯೊಂದು ಕಾಂಗ್ರೆಸ್ನಲ್ಲಿ ಕಾಣ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ. ಆನಂದ್, ಅಧಿವೇಶನದ ನಂತರ ಚಟುವಟಿಕೆಗಳು ರಂಗೇರುತ್ತೆ ಅಂತ ನಿರೀಕ್ಷಿಸಲಾಗಿತ್ತು. ಆ ನಿರೀಕ್ಷೆಯಂತೆ ಸಾಕ್ತಿದೆ ಅಂತ ಅನ್ಸುತ್ತೆ ಬೆಳವಣಿಗೆಗಳು. ಎಸ್, ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ನಿನ್ನೆ ಅಧಿವೇಶನ ಮುಕ್ತಾಯ ಆದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಹೇಳಿಕೆ ಮತ್ತು ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಎಲ್ಲವೂ ಕೂಡ ಬೆಳಗಾವಿ ಅಧಿವೇಶನದವರೆಗೆ ಕದನ ವಿರಾಮ ಅಂತಕ್ಕಂಥ ಏನ್ ಚರ್ಚೆ ನಡೀತಾ ಇತ್ತು ಅದಕ್ಕೆ ಪೂರಕ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಬೆಳಗಾವಿ ಅಧಿವೇಶನ ಕೊನೆಯ ದಿನ ವಿಧಾನಸಭೆ ಕಲಾಪದಲ್ಲಿ ಉತ್ತರ ಕರ್ನಾಟಕದ ಚರ್ಚೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ ಇಲ್ಲದೆ ಇದ್ರೂ ಕೂಡ ಆ ವಿಚಾರವನ್ನ ಎಳೆದು ತರುವ ಹಾಗೆ ಮತ್ತು ತಕ್ಷಣದಲ್ಲೇ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ರಿಯಾಕ್ಷನ್ ಮಾಡಿದ ಮುಖ್ಯಮಂತ್ರಿಗಳ ಒಂದು ಪ್ರಕ್ರಿಯೆಯನ್ನು ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಅವರು ಏನು ಹೇಳಬೇಕಾಗಿತ್ತು ಅದನ್ನ ಬಹಳ ಸ್ಪಷ್ಟವಾಗಿ ಅಧಿವೇಶನದ ಕೊನೆಯ ದಿನ ಹೇಳಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಇದೆ. ಹೈಕಮಾಂಡ್ ನನ್ನ ಜೊತೆಗಿದೆ, 2.5 ವರ್ಷಗಳ ಕಾಲ ಒಪ್ಪಂದ ಆಗಿರ್ಲಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳುವಂತ ಪ್ರಯತ್ನವನ್ನು ಸಿಎಂ ಅವರು ಮಾಡಿದ್ದಾರೆ. ಯಾಕೆಂತಂದ್ರೆ
ಒಪ್ಪಂದ ಆಗಿದೆ ಅಂತ ಹೇಳಿ ಕಳೆದ ಒಂದು ತಿಂಗಳಿಂದ ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣದ ಶಾಸಕರು ಒಂದು ಅಜೆಂಡಾವನ್ನು ಕೂಡ ಸೆಟ್ ಮಾಡಿದ್ರು. ಜನಸಾಮಾನ್ಯರ ಮಧ್ಯೆ ಈ ಸಬ್ಜೆಕ್ಟ್ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರು. ಜನರೆಲ್ಲರೂ ಕೂಡ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ. 2.5 ವರ್ಷ ಆಯ್ತು, ಈಗ ಸಿದ್ದರಾಮಯ್ಯ ಕೆಳಗಿಳಿತಾರೆ ಅಂತಕ್ಕಂಥ ಚರ್ಚೆಗಳು ನಡೆಸಿದ್ರು. ಆದ್ರೆ 2.5 ವರ್ಷಗಳ ಒಪ್ಪಂದ ಆಗಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಹೇಳುವ ಮೂಲಕ ಮುಂದಿನ ದಿನಗಳಲ್ಲಿ ಆಗಬಹುದಾದಂತಹ ರಾಜಕೀಯ ಚಟುವಟಿಕೆಗಳಿಗೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಮುನ್ನುಡಿಯನ್ನು ಬರೆದಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಾರದು. ಮುಖ್ಯಮಂತ್ರಿಗಳ ಹೇಳಿಕೆ ಬೆನ್ನಲ್ಲೇ ಸಿಎಂ ಕೂಡ ಹೇಳಿಕೆ ನೀಡಿದ್ರೆ ಒಪ್ಪಂದ ಆಗಿದೆ ಅಂತೇಳಿ. ಇದೇ ವಿಚಾರ ಈಗ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗುವಂತ ಎಲ್ಲಾ ಸಾಧ್ಯತೆಗಳು. ಯಾಕಂದ್ರೆ ಒಪ್ಪಂದ ಆಗಿದ್ದೇ ಆದ್ರೆ ನಿಶ್ಚಯವಾಗಿಯೂ ಕೂಡ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ಬೇಕಾಗತ್ತೆ. ಆ ರೀತಿಯ ವಾತಾವರಣ ಇದೆಯಾ ಅಂತಕ್ಕಂಥ ಸಹಜವಾದಂತ ಅನುಮಾನ ಮೂಡ್ತಾ ಇದ್ದಾರೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.